ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನುವಂತಹ ಮಾತು ಡಾಕ್ ಸತೀಶ್ಗೆ ಹೇಳಿ ಮಾಡಿಸಿದಂತಿದ್ದಂತೆ ಕಾಣಿಸ್ತಾ ಇದೆ. ಅವರು ಆಡಿದಂತಹ ಒಂದೇ ಒಂದು ಮಾತು ಇಡಿ ರೇಡ್ಗೂ ಕೂಡ ಕಾರಣವಾಗಿದೆ. ನಾಯಿ ಬೆಲೆ 50 ಕೋಟಿ, ಸತೀಶ್ ಮನೆ ಮೇಲೆ ಇಡಿ ದಾಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯ ವೇಳೆ ಸತೀಶ್ ಬಂಡವಾಳ ಅಸಲಿಯತ್ತು ಬಟಾಬಯಲಾಗಿದೆ. ಸತೀಶ್ ಕೋಟಿ ಕೋಟಿ ಹಣದ ವ್ಯವಹಾರವನ್ನ ನಡೆಸೇ ಇಲ್ವಂತೆ. ವಿದೇಶಿ ತಳಿ ನಾಯಿ ಅಂತ ಹೇಳ್ಕೊಂಡು ಮೋಸ ಮಾಡ್ತಿದ್ದ ಸತೀಶ್ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ನಾಯಿಗಳು ಸ್ಥಳೀಯ ತಳಿಗಳು ಅನ್ನೋದು ಬೆಳಕಿಗೆ ಬಂದಿದೆ. ನಾಯಿಗಳನ್ನ ಬಾಡಿಗೆಗೆ ತರ್ತಾ ಇದ್ದ ಅನ್ನುವಂತಹ ವಿಚಾರ ಕೂಡ ರಿವೀಲ್ ಆಗಿದೆ. 10,000 ರೂಪಾಯಿ ನಾಯಿಯನ್ನ ಬಾಡಿಗೆಗೆ ಸತೀಶ್ ಪಡೆದುಕೊಂಡು 50 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದ. ಜನರನ್ನ ವಂಚಿಸ್ತಾ ಇದ್ದ. ವೇದಿಕೆಯ ಮೇಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಂಖಾನುಪುಂಖವಾಗಿ ಪುಂಕ್ತಾ ಇದ್ದ. ಅದಾದ ಮೇಲೆ ಈತನ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. 50 ಕೋಟಿ ರೂಪಾಯಿಯ ನಾಯಿಯನ್ನು ನಾನು ತಂದಿದ್ದೇನೆ ಅನ್ನುವಂತಹ ಮಾತನಾಡಿದ್ದ. ಅದೇ ಹೇಳಿಕೆಯನ್ನು ಆಧರಿಸಿನೇ ಇಡಿ ರೇಡ್ ಮಾಡಿತ್ತು ಈತನ ಮನೆ ಮೇಲೆ. ಇಡಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಈತನ ಅಸಲಿಯತ್ತು, ಈತನ ನಿಜ ಮುಖ ಪ್ರದರ್ಶನವಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಡಾಕ್ ಸತೀಶ್ ಕೋಟಿ ಕೋಟಿ ಬೆಲೆ ಬಾಳುವಂತಹ ನಾಯಿಯನ್ನ ಕೈಯಲ್ಲಿಟ್ಕೊಂಡು ಓಡಾಡ್ತಾ ಇದ್ದಂತಹ ವ್ಯಕ್ತಿ ಅಂತ ಹೇಳಿ ಬಿಂಬಿಸ್ಕೊಂಡಿದ್ದ. ಇಡಿ ತನಿಖೆ ವೇಳೆ ಏನಾಯಿತು, ಈತನ ಅಸಲಿಯತ್ತಾದ್ರೂ ಏನು ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಪ್ರೇಮ್, ನಿನ್ನೆ JP ನಗರದಲ್ಲಿ ಸತೀಶ್ ಅಂತೇಳಿ ಈತ ಈ ನಾಯಿಯ ತಳಿಯನ್ನು ಅಭಿವೃದ್ಧಿ ಮಾಡೋದು ಮತ್ತು ವಿದೇಶಗಳಿಂದ ನಾಯಿಗಳನ್ನು ತರಿಸಿ ಇಲ್ಲಿ ಸೆಲೆಬ್ರಿಟಿಗಳಿಗೆ ಮಾರಾಟವನ್ನು ಮಾಡುವ ಕೆಲಸವನ್ನು, ಉದ್ಯಮಿಗಳಿಗೆ ಮತ್ತು ದುಡ್ಡಿದ್ದಂಥವರಿಗೆ ಈ ಕಾಸ್ಟ್ಲಿ ನಾಯಿಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಮಾಡ್ತಿದ್ದ. ಈ ಹಿಂದೆ ಈ ವ್ಯಕ್ತಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು, ಒಂದು ವಿಡಿಯೋವನ್ನು ಒಂದು ನಾಯಿಯನ್ನ ತಂದಿದ್ದೀನಿ, ಆ ತಳಿ, ಈ ನಾಯಿಯ ತಳಿ ಏನಿದೆ ಇದರ ಬೆಲೆ 50 ಕೋಟಿ ಹಣ ಅನ್ನೋ ಮಟ್ಟಿಗೆ ನಂಬಿಸುವ ಕೆಲಸವನ್ನು ಆತ ಮಾಡಿದ್ದ. ಇದರ ಆಧಾರದ ಮೇಲೆ ಈ 50 ಕೋಟಿ ಹಣದ ಮೂಲ ಯಾವುದು, ಎಲ್ಲಿಂದ ಬಂತು ಹಣ ಅಂತೇಳಿ ಇಡಿ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಂಡಿದ್ರು. ಹೀಗಾಗಿ ನಿನ್ನೆ ಈತನ JP ನಗರದ ನಿವಾಸದ ಮೇಲೆ ದಾಳಿಯನ್ನು ಮಾಡುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದರು. ಈ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಮನಗಂಡಿದ್ದು ಮತ್ತು ತನಿಖೆಯಲ್ಲಿ ಗೊತ್ತಾಗಿದ್ದು, ಈತ ಈವರೆಗೆ ಹೇಳಿರೋದು ಎಲ್ಲವೂ ಕೂಡ ಸುಳ್ಳು. ಈತ ಈ 50 ಕೋಟಿ ನಾಯಿ ಅಂತೇಳಿ ಏನು ಹೇಳಿದ ಅದು ಸುಳ್ಳು ಅನ್ನೋದು ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಆತ ಕೂಡ ತಪ್ಪೊಪ್ಕೊಂಡಿದ್ದಾನೆ. ಈ ತಳಿಯ ನಾಯಿ ಏನಿದೆ, ಆ ತಳಿಯ ನಾಯಿ ಸುಮಾರು 80ರಿಂದ 1 ಲಕ್ಷ ರೂಪಾಯಿ ಇರಬಹುದು ಅಷ್ಟೇ, ಬೆಲೆ ಬಾಳೋದಿಲ್ಲ. ಮತ್ತೆ ಈತ ಬಿಡದಿಯ ಬಳಿ ಒಂದು ದೊಡ್ಡ ಜಾಗವನ್ನು ತೆಗೆದುಕೊಂಡಿದ್ದಾನೆ. ಆ ಜಾಗದಲ್ಲಿ ಈ ನಾಯಿಗಳ ತಳಿಯನ್ನು ಅಭಿವೃದ್ಧಿಪಡಿಸೋದು ಮತ್ತು ಬೇರೆ ಬೇರೆ ತಳಿಗಳ ನಾಯಿಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿರ್ಬೋದು ಮತ್ತು ಬೇರೆ ಬೇರೆಯವರಿಗೆ ಇದು ಬಳಸುವ ಕೆಲಸವನ್ನ ಈತ ಮಾಡ್ತಿದ್ದ ಅಂತೇಳಿ. ಅದ್ರ ಜೊತೆಗೆ ಈತ ನಾಯಿಗಳನ್ನ ಬಾಡಿಗೆಗೆ ಕೊಡೋದು ಮತ್ತೆ ಬಾಡಿಗೆಗೆ ತೆಗೆದುಕೊಳ್ಳುವ ಕೆಲಸವನ್ನ ಕೂಡ ಮಾಡ್ತಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ತನಿಖೆಯಲ್ಲಿ ಇಡಿ ಅಧಿಕಾರಿಗಳು ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತೇಳಿ ದಾಳಿಯನ್ನ ನಡೆಸಿದ್ರು. ಆದ್ರೆ ಮೇಲ್ನೋಟಕ್ಕೆ ಯಾವುದು ಕೂಡ ಕಂಡು ಬಂದಿಲ್ಲ, ಸುಳ್ಳು ಅಂತೇಳಿ ಗೊತ್ತಾಗಿದೆ. ಹೀಗಾಗಿ ರೇಡ್ ನಡೆಸಿ ಇಡಿ ಅಧಿಕಾರಿಗಳು ವಾಪಸ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಜನ ಹೇಗೆಲ್ಲ ವಂಚನೆ ಮಾಡ್ತಾರೆ ನೋಡಿ. ನಾಯಿ ಹೆಸರು ಹೇಳ್ಕೊಂಡು ವಂಚನೆ ಮಾಡ್ತಾ ಇದ್ದ ಈತ. ಲಕ್ಷ ಬೆಲೆ ಬಾಳುವಂತಹ ನಾಯಿ ಕರ್ಕೊಂಬಂದು ಕೋಟಿ ಕೋಟಿ ಬೆಲೆ ಬಾಳುತ್ತಿದ್ದು ಅಂಥೇಳಿ ಸ್ಟೇಟ್ಮೆಂಟ್ ಕೊಟ್ಟು ಇಡಿ ರೇಡ್ ಆದಮೇಲೆ ಈತನ ನಿಜ ಮುಖದ ಪ್ರದರ್ಶನವಾಗಿದೆ.